ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ರಾಜ್ಯದಲ್ಲಿ ಹಲವು ಅಮಾಯಕ ಜೀವಗಳನ್ನು ಬಲಿ ಪಡೆದಿವೆ ತೆರೆದ ಕೊಳವೆ ಬಾವಿಗಳು. ಸಿಂದಗಿಯಲ್ಲೂ ಮರುಕಳಿಸುತ್ತದೆಯೇ ಅದೇ ಆತಂಕ. ಸಿಂದಗಿ ನಗರದ ವಾರ್ಡ್ ನಂಬರ್ 6ರ ಶಿವಶಂಕರ ಬಡಾವಣೆಯಲ್ಲಿ ತೆರೆದ ಸ್ಥಿತಿಯಲ್ಲಿ ಬಿಟ್ಟಿರುವ ಕೊಳವೆ ಬಾವಿಗಳು ಇದೀಗ ಸಾರ್ವಜನಿಕರ ನಿದ್ದೆಗೆಡಿಸಿವೆ. ಯಾವುದೇ ಕ್ಷಣದಲ್ಲಿ ಅಮಾಯಕ ಜೀವಗಳನ್ನು ಬಲಿ ಪಡೆಯುವ ಅಪಾಯ ಎದುರಾಗಿದ್ದು ಸ್ಥಳೀಯರು ಭಯದ ವಾತಾವರಣದಲ್ಲಿ ದಿನ ಕಳೆಯುವಂತಾಗಿದೆ. ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ತೆರೆದ ಕೊಳವೆ ಬಾವಿಗಳು ಅನೇಕ ಅಮಾಯಕ ಮಕ್ಕಳ ಪ್ರಾಣ ಕಳೆದುಕೊಂಡಿರುವ ಘಟನೆಗಳು ಇನ್ನೂ ಜನರ ಮನಸ್ಸಿನಿಂದ ಮಾಸಿಲ್ಲ. ಆಟವಾಡುತ್ತಾ ಅರಿವಿಲ್ಲದೆ ಕೊಳವೆ ಬಾವಿಗೆ ಬಿದ್ದ ಪುಟಾಣಿಗಳ ರಕ್ಷಣೆಗಾಗಿ ದಿನಗಟ್ಟಲೆ ನಡೆಸಿದ ಕಾರ್ಯಾಚರಣೆಗಳು ಇಡೀ ದೇಶವನ್ನೇ ಕಂಬನಿ ಮಿಡಿಯುವಂತೆ ಮಾಡಿದ್ದವು. ಆದರೂ ಇಂತಹ ದುರಂತಗಳಿಂದ ಪಾಠ ಕಲಿಯಬೇಕಿದ್ದ ಸಂಬಂಧಪಟ್ಟ ಇಲಾಖೆ ಮತ್ತು ಸ್ಥಳೀಯ ಆಡಳಿತಗಳು ಕೆಲವು ಕಡೆ ಇನ್ನೂ ನಿರ್ಲಕ್ಷ್ಯ ತೋರುತ್ತಿರುವುದು ವಿಷಾದನೀಯ. ಇದೀಗ ಸಿಂದಗಿ ನಗರದ ವಾರ್ಡ್ ನಂಬರ್ 6ರ ಶಿವಶಂಕರ ಬಡಾವಣೆಯಲ್ಲೂ ತೆರೆದ ಕೊಳವೆ ಬಾವಿಗಳು ಸಾರ್ವಜನಿಕರ ಜೀವಕ್ಕೆ ಅಪಾಯವಾಗಿ ಪರಿಣಮಿಸಿವೆ. ಪ್ರತಿದಿನ ಇದೇ ಪ್ರದೇಶದಲ್ಲಿ ಶಾಲೆಗೆ ತೆರಳುವ ಮಕ್ಕಳು, ಆಟವಾಡುವ ಪುಟಾಣಿಗಳು, ಮಹಿಳೆಯರು ಹಾಗೂ ವಯೋವೃದ್ಧರು ಸಂಚರಿಸುತ್ತಿದ್ದಾರೆ. ಒಂದು ಕ್ಷಣದ ಅಜಾಗರೂಕತೆಯಿಂದ ಒಂದು ಕುಟುಂಬದ ಬದುಕನ್ನೇ ಕತ್ತಲೆಯತ್ತ ತಳ್ಳಬಹುದು ಎಂಬ ಆತಂಕ ಸ್ಥಳೀಯರನ್ನು ಕಾಡುತ್ತಿದೆ. ಸೈಕಲ್ ಹುಡುಗ ಬರ್ತಾವ ಸಣ್ಣ ಸಣ್ಣ ನಮ್ಮೀಗ ಇಲ್ಲಿ ನಮ್ಮನೆ ಅಂದ್ರೆ ಬಂದಿತ್ತು ಕೇಳ್ರಿ ಹೊಸ ಮಂದಿ ನೋಡಾಕ ಸಣ್ಣ ಸಣ್ಣ ಹುಡುಗರ ನಮ್ಮ ಏರಿಯಾಟ. ಈ ಕುರಿತು ಹಲವು ಬಾರಿ ನಗರಸಭೆ ಗಮನಕ್ಕೆ ತಂದರೂ ಯಾವುದೇ ಶಾಶ್ವತ ಪರಿಹಾರ ಕಂಡುಕೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದುರಂತ ಸಂಭವಿಸಿದ ಬಳಿಕ ಪರಿಹಾರ ಘೋಷಿಸುವುದು ದೊಡ್ಡ ವಿಷಯವಲ್ಲ. ಅನಾಹುತಗಳು ಸಂಭವಿಸುವ ಮುನ್ನವೇ ತಡೆಗಟ್ಟುವ ಕ್ರಮ ಕೈಗೊಳ್ಳುವುದು ಆಡಳಿತದ ಜವಾಬ್ದಾರಿಯಾಗಿದೆ. ಮತ್ತೊಂದು ಮಗು ಬಲಿಯಾದ ನಂತರವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿದ್ದಾರೆಯೇ? ಬನ್ನಿ ಸರ್, ಸರ್ದು ಬೋರ್ ತೋರಿ ಸರ್, ಸಾಹೇಬ್ರು ಇದ್ದಾರೆ. ಅವರು ಬೋರ್ ಮುಚ್ಚಂದಾರ ಸರ್, ಅವೆಲ್ಲ ಮುಚ್ಚಿಬಿಟ್ಟು ಸರ್, ಎಲ್ಲ ಬೆಳೆಸ ಹಾಕಿ ಮುಚ್ಚಿಬಿಡ್ತಾರೆ. ಇದು ಶಿಕ್ಷಣ ಮೇಡಮ್ ಹಿಂದೆ ಬ್ಯಾಕ್ ಸೈಡ್ ಸರ್, ಡಾಂಬರ್ ಸರ್, ಅಲ್ಲೊಂದು ಡಾಂಬರ್ ಸರ್, ಅದು ಸರ್ ಅಲ್ಲಿ ಎರಡು ನೆಲಸಮ ಸರ್ ಓಪನ್ ಇದೆ ಕುಂದನ ಇಲ್ಲಿ ಮತ್ತೆ. ಹಾ ಸರ್, ಹೇಳಿ ಸರ್. ಈ ಕ್ಯಾಪ್ ಮಳೆ ಬರ್ಸೋ ಹಡಿ ಸರ್, ಒಂದು ಕೂಡ ಹಡಿ ಕ್ಯಾಪ್ ಹಾಕಿ ಸರ್. ಸರ್ ಇದು ಪೂರ ನೆಲಸಮ ಡಾಂಬರ್ ಒಳಗೆ ಬರ್ಬೋದು ಸರ್. ಒಳಗ್ರಿ ಒಂದು ಆಟ ಒಂದು ಹಡ್ಕೋಬೇಕು ಸರ್, ಸುತ್ತ ಹಡ್ಕೊಂಡು ಪ್ಯಾಕ್ ಮಾಡ್ಬೇಕು ಸರ್. ಇಲ್ರಿ ಪೂರ ಕಟ್ಟಾಗಿ ಒಳಗೆ ಬರ್ದ ಸರ್. ಪೂರ ಡಾಂಬರ್ ಬಿಟ್ಟು ಒಂದು ಫೂಟ್ ಕಟ್ಟಾಗ ಸರ್ ಒಳಗೆ. ಕಟ್ಟಾಗ ಎರಡು ಹಂಗೆ ಸರ್. ಅಷ್ಟೊತ್ತು ಹೇಳ ಸರ್. ಹಾ ಸರ್, ಮಾತಾಡೋರು ಕೊಡ್ತೀವಿ ಸರ್. ಹಲೋ ಸರ್. ಸರ್ ಎಂತ ರಿಸ್ಕ್ ಸರ್ ಇದು? ರೋಡ್ ಬಾಜುನೇ ಸಣ್ಣ ಸಣ್ಣ ಹುಡುಗರ ಎಂತ ರಿಸ್ಕ್ ಸರ್? ಪೈಪ್ ಇಲ್ಲ ಸರ್, ಪೂರಾ ನೆಲಸಮ ನೆಲಕ್ಕಿಂದ ಒಳಗ ಸರ್, ಅದು ಓಪನ್ ಆದ್ರಿ. ಕೇಸಿಂಗ್ ಪೈಪ್ ಹಾಕಿದ್ದ ಸರ್. ಹಾ ರೀ, ಹಾ 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 ಕಾಲ್ ತಿಂಗಿದ್ದು ತಗದಾರ ಅಂತ ಹೇಳ್ತಾರ. ಹಾ ರೀ, ಅದು ಕೇಸಿಂಗ್ ಪೈಪ್ ಇದ್ರೆ ಒಳಗ್ ಬೀದ್ರೆ ಏನ್ ಅಪಾಯ ಆಗಂಗಿಲ್ಲ ಸರ್? ಹಾ ಮತ್ತೆ ಅದೇ ಹೇಳ್ತೀನಿ ಸರ್, ಕೇಸಿಂಗ್ ಪೈಪ್ ಹಾಕಿರಿ ನೀವು, ಇಲ್ಲ ಕರೆಕ್ಟ್. ಹಾ ರೀ, ಹಾ ರೀ. ಹೈಟ್ ಇಲ್ಲ ಸರ್, ನೆಲಕ್ಕಿಂತ ಒಳಗದ್ರಿ, ರೋಡ್ಕಿಂತ ಒಳಗೆ. ಹಾ ಸರ್. ಯಾವ
ಅದ್ ನೋಡಿ ಸರ್, ಯಾಕಂದ್ರೆ ನಾಳೆ ಅನಾಹುತಗಳು ಆದ ಬಳಿಕ ನಾವು ಎಚ್ಚರಿಕೆ ಮೊದಲೇ ಮುಂಚಿತವಾಗಿ ನಾವು ಎಚ್ಚರಿಕೊಂಡಪ್ಪ ಅಂತಂದ್ರೆ ಅನುಕೂಲ ಆಗ್ತದೆ ರೀ. ಅನಾಹುತಗಳು ಸಂಭವಿಸುವ ಮುನ್ನವೇ ತಡೆಗಟ್ಟುವ ಕ್ರಮ ಕೈಗೊಳ್ಳುವುದು ಆಡಳಿತದ ಜವಾಬ್ದಾರಿಯಾಗಿದೆ. ಮತ್ತೊಂದು ಮಗು ಬಲಿಯಾದ ನಂತರವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿದ್ದಾರೆ ಎಂಬ ಪ್ರಶ್ನೆ ಇಂದು ಶಿವಶಂಕರ ಬಡಾವಣೆಯ ಪ್ರತಿಯೊಬ್ಬ ನಿವಾಸಿಯ ಕಳವಳವಾಗಿದೆ. ನಗರಸಭೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ತೆರೆದಿರುವ ಕೊಳವೆ ಬಾವಿಗಳನ್ನು ಸುರಕ್ಷಿತವಾಗಿ ಮುಚ್ಚಬೇಕು. ಜನರ ಜೀವದೊಂದಿಗೆ ಚೆಲ್ಲಾಟವಾಡುವಂತಹ ನಿರ್ಲಕ್ಷ್ಯಕ್ಕೆ ಅಂತ್ಯ ಹಾಡಬೇಕು ಎಂಬುದು ಅಲ್ಲಿಯ ನಿವಾಸಿಗಳ ಆಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್, ಅಬು ನ್ಯೂಸ್, ಸಿಂದಗಿ.